ನಮ್ಮ ಶಬ್ದಕೋಶ ಮತ್ತು ನಾನು ದಿನ ಏನಾದರೂ ಒಂದು ಟಾಪಿಕ್ ನಿಮಗೆ ಕಲಿಸ್ತಾ ಇರ್ತೇನೆ. ಅದರಲ್ಲಿ ಇವತ್ತು ನಾವು ಫ್ಯುನರಲ್ ರೈಟ್ಸ್ ಆ್ಯಂಡ್ ಸೆರೆಮನೀಸ್ ಆಫ್ ಗ್ರ್ಯಾಂಡ್ ಫಾದರ್, ಅಂದರೆ ನನ್ನ ತಾತನವರ ಅಂತ್ಯಕ್ರಿಯೆ ಮತ್ತು ವಿಧಿವಿಧಾನಗಳು, ಇದನ್ನು ಹೇಗೆ ನಾವು ಇಂಗ್ಲೀಷ್ನಲ್ಲಿ ಹೇಳುವುದಂತ ಹೇಳಿಕೊಡ್ತಾ ಇದ್ದೇನೆ ನೋಡಿ. ನನ್ನ ತಾತನವರು ಇಂದು ಶಾಂತಿಯುತವಾಗಿ ನಿಧನರಾದರು. ಮೈ ಗ್ರ್ಯಾಂಡ್ ಫಾದರ್ ಪಾಸ್ಡ್ ಅವೇ ಪೀಸ್ಫುಲ್ಲಿ ಟುಡೇ. ಅಂತಿಮ ದರ್ಶನಕ್ಕಾಗಿ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಮತ್ತು ಸಂಬಂಧಿಕರು ಅಂತಿಮ ಗೌರವ ಸಲ್ಲಿಸಲು ಬಂದಿದ್ದಾರೆ. ದ ಬಾಡಿ ಈಸ್ ಕೆಪ್ಟ್ ಫಾರ್ ಫೈನಲ್ ವೀವಿಂಗ್ ಆ್ಯಂಡ್ ರಿಲೇಟಿವ್ಸ್ ಹ್ಯಾವ್ ಕಮ್ ಟು ಪೇ ದೇಯರ್ ಲಾಸ್ಟ್ ರೆಸ್ಪೆಕ್ಟ್ಸ್. ಅಂತ್ಯಕ್ರಿಯೆಯ ವಿಧಿವಿಧಾನಗಳಿಗಾಗಿ ಶವಯಾತ್ರೆಯು ಸ್ಮಶಾನದ ಕಡೆಗೆ ಸಾಗುತ್ತಿದೆ. ದ ಫ್ಯುನರಲ್ ಪ್ರೊಸೆಷನ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಕ್ರಿಮೆಟೋರಿಯಂ ಫಾರ್ ದಿ ಲಾಸ್ಟ್ ರೈಟ್ಸ್. ಹಿರಿಯ ಮಗನಾಗಿ ನನ್ನ ತಂದೆಯವರು ದಹನ ಸಂಸ್ಕಾರದ ವಿಧಿವಿಧಾನಗಳನ್ನು ಮಾಡುತ್ತಿದ್ದಾರೆ. ಮೈ ಫಾದರ್ ಬೀಯಿಂಗ್ ದ ಎಲ್ಡೆಸ್ಟ್ ಸನ್ ಈಸ್ ಪರ್ಫಾರ್ಮಿಂಗ್ ದ ಕ್ರಿಮೇಷನ್ ರಿಚುವಲ್ಸ್. ಅಗ್ನಿಯು ಆತ್ಮದ ಶುದ್ಧೀಕರಣ ಮತ್ತು ಪಂಚಭೂತಗಳಲ್ಲಿ ಲೀನವಾಗುವುದನ್ನು ಸಂಕೇತಿಸುತ್ತದೆ. ದ ಫೈರ್ ಸಿಂಬಲೈಸಸ್ the purification of the soul and its return to the five elements. ನಾವು ಅಸ್ಥಿಯನ್ನು ಸಂಗ್ರಹಿಸಿ ಪವಿತ್ರ ನದಿಯಲ್ಲಿ ವಿಸರ್ಜಿಸುತ್ತೇವೆ. We will collect the ashes to immerse them in the holy river. ನಾವು ಈಗ 12 ದಿನಗಳ ಕಾಲ ಸೂತಕವನ್ನು ಆಚರಿಸುತ್ತಿದ್ದೇವೆ. ವಿ ಆರ್ ನೌ ಅಬ್ಸರ್ವಿಂಗ್ ಎ ಪೀರಿಯಡ್ ಆಫ್ ಸೂತಕ್ ಫಾರ್ 12 days. 13ನೇ ದಿನದ ಕಾರ್ಯ ಮತ್ತು ಅಂತಿಮ ಶುದ್ಧೀಕರಣ ವಿಧಿಯೊಂದಿಗೆ ಸೂತಕದ ಅವಧಿಯು ಮುಕ್ತಾಯವಾಗುತ್ತದೆ. ದ ಸೂತಕ್ ಪೀರಿಯಡ್ ವಿಲ್ ಎಂಡ್ ವಿತ್ ದಿ 13th day ಸೆರೆಮನಿ ಆ್ಯಂಡ್ ಎ ಫೈನಲ್ ಕ್ಲೆನ್ಸಿಂಗ್ ರಿಚುವಲ್. ನನ್ನ ತಾತನವರ ಅಗಲಿದ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಮೇ ಮೈ ಗ್ರ್ಯಾಂಡ್ ಫಾದರ್ಸ್ ಡಿಪಾರ್ಟೆಡ್ ಸೋಲ್ ರೆಸ್ಟ್ ಇನ್ ಇಟರ್ನಲ್ ಪೀಸ್.